ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವೇನಾದ್ರೂ ಕೇಳಿದ್ರೆ ಅನುಮಾನ ಮಾಡ್ತಿದೀವಿ ಅಂತ ಹೇಳ್ತೀರಾ. ಏನೋ ನಡೀತಾ ಇದೆ. ನೀವೇ ನಿಮ್ ಮಗನ್ನ ಕೇಳಿ ತಿಳ್ಕೊಳ್ಳಿ. ಹಾಗ ಆ ಕಡೆ ಈ ಕಡೆ ಟೆನ್ಷನಲ್ಲಿ ಓಡಾಡೋದಲ್ಲ. ನಿಮ್ ತಮ್ಮನ್ ವಿಷಯದಲ್ಲಿ ಏನೋ ಒಂದ್ ಯೋಚನೆ ಮಾಡಿ. ನೋಡು, ಇವತ್ತು ಶೇರ್ ಮಾರ್ಕೆಟಲ್ಲಿ ತುಂಬಾನೇ ಏರುಪೇರಾಗಿದೆ. ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು. ನನ್ ಕರ್ಮ. ಅಪ್ಪ ಅವರು ಹೋಗಿದ್ದಾರೆ ಅಲ್ವಾ, ಸ್ವಲ್ಪ ಹೊತ್ತಲ್ಲೇ ಎಲ್ಲ ನಿಜನೂ ಗೊತ್ತಾಗುತ್ತೆ. ಚಿಂತೆ ಮಾಡ್ಬೇಡಿ, ಖಂಡಿತ ಗುಡ್ ನ್ಯೂಸ್ ತಗೊಂಡ್ ಬರ್ತಾರೆ. ಬಂದ್ಬಿಟ್ವಿ. ಯಾರು ನೀವು? ಹೊರಗೋಗಿ. ನಾನು ಬಾಮೈದ ಪೃಥ್ವಿರಾಜು. ಭಾವ, ನೀನಾ? ನಿಜವಾಗ್ಲೂ ನೀನೇನಾ? ಅಕ್ಕ, ನೀನೇನಾ? ಇಲ್ಲ ಯಾರನ್ನಾದ್ರೂ ಕರ್ಕೊಂಡ್ ಬಂದಿದ್ದಾರಾ? ಅಂತ ವೇಷ ಹಾಕಿದ್ರೆ ನನ್ ಕೈಯಲ್ಲಿ ಸಾಯ್ತಾರೆ. ಈ ವೇಷ ಎಲ್ಲ ಏನು? ಅಷ್ಟಕ್ಕೂ ಏನ್ ನಡೀತು? ಶ್ರೀಕರ್ಗೋಸ್ಕರ ನಡೆದ ಭಾರಿ ಚೇಸಿಂಗ್ ಅಲ್ಲಿ ಹೀಗಾಗೋಯ್ತು. ಅಲ್ಲ, ಇವ್ರ ಓವರ್ ಆಕ್ಷನ್ ಇಂದಾನೇ ಇದೆಲ್ಲ ಆಗಿತ್ತು. ಅದೇ ಹೇಗಾಯ್ತು? ಹೇಗ್ ನಡೀತು ಅಂದ್ರೆ ರೀಲ್ನ ರಿವೈಂಡ್ ಮಾಡ್ತೀನಿ ನೋಡಿ. ಮುಂದೆ ಕೆಸರಿದೆ ರೀ. ಇವತ್ತು ಬಿಡೋದೇ ಇಲ್ಲ. ಗಾಡಿನ ಗಾಳಿಲಿ ಆರಿಸಿ ಜಂಪ್ ಮಾಡಿಸ್ತೀನಿ. ನನ್ ಮಾತನ್ ಕೇಳಿ ಸ್ವಲ್ಪ ನಿಧಾನವಾಗಿ ಪಕ್ಕದಿಂದ ಹೋಗಿ. ಮಾತಿಲ್ಲ, ಮಾತಾಡೋದಕ್ಕೆ ಅವಕಾಶ ಇಲ್ಲ. ವಸಂತ, ಅಮ್ಮ, ಅಯ್ಯೋ ಅಯ್ಯೋ, ಹಾಗ ನೋಡ್ಬೇಡ್ವೆ ವಸಂತ. ಬೇಡ ಅಂತ ಹೇಳಿದ್ರೆ ನನ್ ಮಾತೇ ಕೇಳಲ್ಲ. ನೋಡಿ ಅಮ್ಮ, ಅಯ್ಯೋ ಹೊಡಿಬೇಡ್ವೆ. ಭಾವ, ಒಂದೊಂದ್ಸಲ ನೀನು ಕುತ್ಕೊಂಡ್ರೆ ಮೇಲೆ ಕೆದ್ದೇಳಕ್ಕಾಗಲ್ಲ. ನೀನ್ ಗಾಡಿನಲ್ಲಿ ಜಂಪ್ ಮಾಡ್ತೀಯಾ? 16 ವರ್ಷದ ಕಾಲೇಜ್ ಹುಡುಗನ್ ತರ ಓವರ್ ಕಾನ್ಫಿಡೆನ್ಸ್ ಬೇರೆ ನಿನಗೆ. ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ. ನೋಡೋಕ್ ಆಗ್ತಿಲ್ಲ. ಒಟ್ನಲ್ಲಿ ಹೋಗಿದ್ ಕೆಲ್ಸ ಆಗ್ಲಿಲ್ಲ ಅಂತಾಯ್ತು. ನಾನಂತೂ ನನ್ನ ಅಣ್ಣ ಅದ್ಕೆ ಗೆದ್ದು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಈ ಸಾರಿ ಮಿಸ್ ಆದ, ಇನ್ನೊಂದ್ಸಾರಿ ತಪ್ಸ್ಕೊಳಕ್ಕಾಗಲ್ಲ. ಇನ್ನೊಂದ್ಸಲ ಯಾವ ಫ್ಲೈಓವರ್ ಮೇಲಿಂದ ಬೀಳ್ತೀಯೋ ಏನೋ ಹುಷಾರು. ಇಲ್ಲಿ ನೋಡು, ನಮ್ಮ ಅಕ್ಕನಿಗೆ ಅನ್ಯಾಯ ಆಗ್ಬಿಡುತ್ತೆ. ಪ್ಲಾನ್ ಫೇಲ್ ಆಗಿರೋದಕ್ಕೆ ಎಷ್ಟು ಬೇಕಾದ್ರೂ ಮಾತಾಡ್ತೀಯ ಬಾಮೈದ. ಮಾತು ನಿಲ್ಸಿ ಮೊದಲು ನೀವು ಒಳಗಡೆ ಹೋಗಿ. ಸರಿ ಮಾವ.
ಶ್ರೀಕರ್, ಅಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋದೆ? ಆರ್ತಿ ತಟ್ಟೆನ ಕೆಳಗ್ ಬೀಳ್ಸಿ ಕರೆದ್ರೂ ನಿಲ್ದೆ ಎಲ್ಲಿ ಹೋದೆ ನೀನು? ಯಾವತ್ತಾದ್ರೂ ಹೀಗ್ ಮಾಡಿದ್ಯಾ? ಅದನ್ನೇ ನೆಪವಾಗಿಟ್ಕೊಂಡು ಇಲ್ಲಿ ತಲೆಗೊಂದು ಮಾತಾಡ್ತಿದ್ದಾರೆ. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿದ್ದಂತೆ? ಹೆದರ್ಬೇಡ, ನಾನು ಬರ್ತಾ ಇದ್ದೀನಿ ಅಂತ ಭರವಸೆ ಕೊಟ್ಟಂತೆ. ನಿನ್ ಮಾತನ್ ಕೇಳಿ ನಿಮ್ ಭಾವ ಅನುಮಾನದ ಕೋಟೆನೇ ಕಟ್ತಾ ಇದ್ದಾನೆ. ಹಾಗಾದ್ರೆ ನಿಜ ಏನು ಅಂತ ತಿಳ್ಕೊಳ್ಳಿ. ನೀನ್ ಸುಳ್ಳು ಹೇಳ್ದೆ ಅಂತ ಅಕ್ಕ ಭಾವ ನಿನ್ ಹಿಂದೆ ಫಾಲೋ ಕೂಡ ಮಾಡಿದ್ರು, ಕೆಸರಲ್ಲೂ ಬಿದ್ರು. ಎಲ್ಲ ನಿನ್ನಿಂದಾನೆ. ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರ್ತಿದ್ಯಾ? ಕೆಸರಿಂದ ಮೈಯೆಲ್ಲ ಕಡ್ತಾ ಆಗ್ತಿದೆ ಬಾಮೈದ, ಬೇಗ ಹೇಳು. ಹೇಳು ಶ್ರೀಕರ್. ಫ್ರೆಂಡಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಫೋನ್ ಬಂತು, ಅದಕ್ಕೆ ಅವಸರದಿಂದ ಹೊರಟೆ. ಆ ಫ್ರೆಂಡ್ಗೆ ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಹಾಗಿದ್ದಾಗ ಬಿಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಹೋದೆ. ಅವಸರದಿಂದ ನನ್ನಿಂದ ತಪ್ಪಾಯ್ತು, ಸಾರಿ ಅಮ್ಮ. ಗೊತ್ತಿಲ್ದೆ ಮಾಡೋದು ತಪ್ಪಲ್ಲ, ನಿರ್ಲಕ್ಷ್ಯ. ಗೊತ್ತಿದ್ದು ಮಾಡೋದು ತಪ್ಪಾಗತ್ತೆ. ಒಂದೊಂದ್ಸಲ ಅದೇ ಮೋಸ ಆಗತ್ತೆ, ನಂಬಿಕೆ ದ್ರೋಹ ಕೂಡ ಆಗತ್ತೆ. ಎಲ್ರೂ ಕೇಳಿಸ್ಕೊಂಡ್ರಿ ಅಲ್ವಾ? ನಿಜ ತಿಳ್ಕೊಳ್ಳಿ, ಆರೋಪ ಮಾಡಬೇಡಿ. ಈ ಮಾತನ್ನ ನಾವು ಇನ್ನು ಎಷ್ಟು ಕಾಲ ಹೇಳ್ಬೇಕೋ ಏನೋ. ಹೇಳಿ ಹೇಳಿ ನನಗ್ ವಯಸ್ಸಾಯ್ತೆ ಹೊರತು ಇವ್ರ ಮನಸ್ಸು ಮಾತ್ರ ಬದ್ಲಾಗ್ಲಿಲ್ಲ. ಸಿನಿಮಾ ಆಗೋಯ್ತು, ಇನ್ನು ನೀವು ಹೋಗಿ ಸ್ನಾನ ಮಾಡಿ. ನೀವ್ ಆರ್ತಿ ಕೊಟ್ರು ತಗೊಳ್ದೇನೆ ನಿಮ್ಮನ್ನೇ ನಿರ್ಲಕ್ಷ್ಯ ಮಾಡಿ ಹೋಗಿರೋದು ಪ್ರಪಂಚದಲ್ಲೇ ಹೊಸ್ದಾಗ್ ಕಾಣಿಸ್ತಾ ಇದೆ. ಕೂತ್ಕೋ. ನಾನ್ ನಿನ್ನ ಯಾವತ್ತು ಯಾವ ದಿನಾನು ಕೇಳದೆ ಇರೋ ಮಾತನ್ನ ಇವತ್ತು ಕೇಳೋಣ ಅನ್ಕೊಂಡಿದೀನಿ. ನೀನು ನನ್ನ ಹತ್ರ ಎಲ್ಲ ನಿಜಾನೇ ಹೇಳ್ತಾ ಇದೀಯ ಅಲ್ವಾ? ಸುಳ್ಳು ಹೇಳ್ತಿಲ್ಲ ಅಲ್ವಾ? ಹೇಳು ಶ್ರೀಕರ್. ಇದೇನಮ್ಮ ಹೀಗೆ ಕೇಳ್ತಿದೀಯಾ? ನನ್ನ ಮಗ ತಾಯಿ ಆಸೆನ ಬೇಡ ಅನ್ನಲ್ಲ ಅಂತ ನಾನು ಹೇಳ್ತಾ ಇದ್ರೆ ಬೆನ್ನಿಗೆ ಚೂರಿ ಹಾಕ್ತಾನೆ ಅಂತ ಅವ್ರು ಹೇಳ್ತಿದ್ದಾರೆ. ಕೊಟ್ಟಿರೋ ಮಾತನ್ನ ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಿದ್ರೆ ತಪ್ಪು ಮಾಡ್ತಾನೇನೋ ಅಂತ ಅವ್ರು ಹೇಳ್ತಿದ್ದಾರೆ.
ಆಸ್ತಿ ಅಂತಸ್ತಿಗಿಂತ ಸಿರಿ ಸಂಪತ್ತಿಗಿಂತ ನಂಬಿಕೆ ತುಂಬಾ ಬೆಲೆ ಬಾಳೋ ಅಂತದ್ದು. ಅದಕ್ಕೆ ತಕ್ಕ ಹಾಗಿದ್ರೇನೆ ಮನುಷ್ಯನಿಗೆ ಬೆಲೆ ಬರೋದು. ಎಲ್ಲರ ಮುಂದೆ ನಿನ್ನನ್ನ ಗಟ್ಟಿಯಾಗಿ ಕೇಳಬಹುದು, ಆದ್ರೆ ಕೇಳಲ್ಲ. ಯಾಕೆ ಅಂದ್ರೆ ನಾನು ಬೆಳೆಸಿರೋದ್ರ ಮೇಲೆ ನನಗೆ ನಂಬಿಕೆ ಇದೆ. ಮಾತು ತಪ್ಪಿ ಸುಳ್ಳು ಹೇಳಿ ಮೋಸ ಮಾಡಿ ತಾಯಿ ಪ್ರಾಣ ತೆಗೆಯೋದಿಲ್ಲ ಅಂತ ಚಿಕ್ಕ ಮಗನ್ನ ಈ ತಾಯಿ ಕುರುಡಿಯಾಗಿ ನಂಬ್ತಾ ಇದ್ದಾಳೆ. ಅವರು ಮಾಡಿರೋ ಆರೋಪ ತಪ್ಪು ಅಂತ ನೀನು ನಿರೂಪಿಸೋ ದಿನ ಸತ್ಯದಲ್ಲೇ ಬರಬೇಕು ಅಂತ 1000 ಕಣ್ಣುಗಳಿಂದ ಕಾಯ್ತಾ ಇದ್ದೀನಿ. ನಮಗ ಬೇಕಾಗಿರೋ ಹುಡುಗಿ ಜೊತೆ ನೀನು ಮದ್ವೆ ಮಾಡ್ಕೊಂಡು ನೀನೊಬ್ಬ ಸಂಸಾರಸ್ಥ ಆದ್ರೆ ನಾನು ಸಂತೋಷ ಪಡ್ತೀನಿ. ಅಮ್ಮ, ಎಲ್ಲ ನೀನ್ ಅನ್ಕೊಂಡಾಗೆ ನಡೆಯುತ್ತಮ್ಮ. ನೀನೇನೂ ಬೇಜಾರು ಮಾಡ್ಕೋಬೇಡ. ನೀನು ನನ್ನ ಹತ್ರ ಎಲ್ಲ ನಿಜಾನೇ ಹೇಳ್ತಾ ಇದೀಯ ಅಲ್ವಾ? ಸುಳ್ಳು ಹೇಳ್ತಿಲ್ಲ ಅಲ್ವಾ? ಶ್ರೀ, ಒಂದೊಂದ್ಸಲ ಶತ್ರುತ್ವ ಬಂಧುತ್ವದ ರೂಪದಲ್ಲಿ ತಿರುಗಾಡ್ತಾ ಇರುತ್ತೆ. ಹಾಗೇನೆ ಅಕ್ಕ ಅಣ್ಣ ಕೂಡ ವಿರೋಧಿಗಳಾಗಿ ಬದಲಾಗ್ತಾರೆ. ನಡಿಬೇಕಾಗಿರೋ ಶುಭ ಕಾರ್ಯ ನಡೆಯೋವರೆಗೂ ತಾಳ್ಮೆಯಿಂದ ಇರೋದು ಒಳ್ಳೇದಪ್ಪ. ನೀನ್ ಯಾರ ಮಾತು ತಲೆಗೆ ಹಾಕೋಬೇಡ. ಅಪ್ಪ, ಈ ಹಿಂದೆ ಈ ಜಾತಕದ ವಿಷಯದಲ್ಲಿ ನೀವು ಕೂಡ ನನ್ನಂಥ ಸಿಚುವೇಶನ್ ಎದುರಿಸಿರ್ತೀರ ಅಲ್ವಾ? ಅಮ್ಮ ಬೇಗ ಸಿಗದೆ ಇದ್ದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು? ತಾತ ಅಜ್ಜಿ ಮಾತನ್ನ ವಿರೋಧಿಸಬೇಕು ಅನ್ನೋ ಆಲೋಚನೆ ನಿಮ್ಗೇನಾದ್ರೂ ಬಂದಿತ್ತಾ? ಆ ಸಮಯದಲ್ಲಿ ನೀವು ಅನುಭವಿಸಿದ ಪೇನ್ ಬಗ್ಗೆ ಹೇಳಿ. ನಾವು ಬೆಳೆದಿರೋ ವಿಧಾನ, ಬದುಕಿರೋ ಸಮಾಜ ಬೇರೆ ಕಣಪ್ಪ. ನನ್ನ ಮದುವೆ 10 ಊರಿನ ಸಮಸ್ಯೆನ ಪರಿಹಾರ ಮಾಡುತ್ತೆ ಅಂದ ತಕ್ಷಣ ತಂದೆ ತಾಯಿ ಮಾತು ಗೌರವ ಕೊಟ್ಟು ನಿಮ್ಮಮ್ಮನ್ನ ವರವಾಗಿ ಪಡೆದೆ. ಅದಕ್ಕೆ ಮೀರಿ ನಾನು ಬೇರೆ ಪ್ರಶ್ನೆ ಮಾಡಲೇ ಇಲ್ಲ. ಲೋ ಶ್ರೀಕರ್, ಈಗ ನಿನ್ನ ವಿಷಯದಲ್ಲೂ ಕೂಡ ನಮ್ಗೆ ಅದೇ ನಂಬಿಕೆ. ಆದ್ರೂ ಯಾಕೋ ಹಾಗೆ ಕೇಳ್ದೆ? ಸುಮ್ಮನೆ ಕೇಳ್ದೆ. ನಡಿ ಹೋಗೋಣ. ನಾನು ಬರ್ತೀನಿ, ನೀವು ಹೋಗಿರಿ. ಸರಿ ಬಾ. ಬಿಟ್ಟಿದ್ದೀನಮ್ಮ. ಅಮ್ಮನ ಆಸೆನ, ಆಶಯಗಳನ್ನ, ಕನಸುಗಳನ್ನ, ನಂಬಿಕೆಗಳನ್ನ ದೂರ ಮಾಡಿ ಹೊರಟು ಹೋಗಿದ್ದೀನಿ. ನನ್ನ ಜೊತೆಗೆ ಅವನಿನ ಕೂಡ ಕರ್ಕೊಂಡು ಹೋಗಿದ್ದೀನಿ. ಅವನಿ ಕುತ್ತಿಗೆ ತಾಳಿ ಕೊಟ್ಟಕ್ಕೂ ಮುಂಚೆ ಅವಳ ಜಾತಕ ತಿಳ್ಕೊಂಡಿದ್ದಿದ್ರೆ ಅವನಿ ದೂರ ಆಗ್ತಿದ್ಲೇನೋ. ಇವಾಗ ಅಮ್ಮನ ನಂಬಿಕೆನ ದೂರ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಪ್ರೀತಿಗಿಷ್ಟು ಶಕ್ತಿ ಇರುತ್ತೆ ಅಂತ ನನಗವತ್ತು ಗೊತ್ತಿರಲಿಲ್ಲ. ಗೊತ್ತಿದ್ರೂ ಅವನೇ ಮೇಲಿರೋ ಪ್ರೀತಿನ ಸಾಯಿಸ್ಕೊಳ್ಳೋ ಅಂತ ಧೈರ್ಯ ಕೂಡ ಅವತ್ತು ನನಗಿರಲಿಲ್ಲ. ಯಾಕೆ ಅಂದರೆ ಅವಳು ನನ್ನ ಪ್ರಾಣ ಆಗಿದ್ಲು.
ಯಾವತ್ತೋ ಒಂದಿನ ಅತ್ತೆ ಮನೆ ಕಾಲಿಡ್ತೀನಿ ಅಂತ ಹೆಂಡತಿ ನಂಬಿದಾಳೆ. ನನ್ನ ಮಗ ಮಾತು ತಪ್ಪಲ್ಲ ಅಂತ ಅಮ್ಮ ನಂಬಿದಾಳೆ. ಯಾರಿಗೂ ನಿಜ ಹೇಳೋಕ್ಕಾಗದೆ ನನ್ನ ಮನಸ್ಸು ಒದ್ದಾಡ್ತಿದೆ. ಕರುಳಿನ ಬಂಧಕ್ಕೂ ತಾಳಿ ಬಂಧಕ್ಕೂ ಮಧ್ಯೆ ದೊಡ್ಡ ಪರೀಕ್ಷೆ ಬಂದು ನಿಂತಿದೆ. ಯಾರಿಗೂ ಅನ್ಯಾಯ ಆಗದಿರುವಂತಹ ಪರಿಹಾರನ ನೀನೇ ತೋರಿಸ್ಬೇಕಮ್ಮ. ಅವನೇ ಅವನೇ ಏನಿದೆಲ್ಲ? ಹೇಳ್ತೀನಿ, 1 ಮಿನಿಟ್. ಗಂಡ ಪ್ರತಿದಿನ 3 ಮೊಳ ಮಲ್ಲಿಗೆ ಹೂ ತಂದ್ರೇನೆ ಹೆಂಡತಿ ಮೇಲೆ ಪ್ರೀತಿ ಇದೆ ಅಂತ ಹೆಂಡತಿಯರು ಅನ್ಕೋತಾರಂತೆ. ಅದ್ ನಿಜನಾ? ಪ್ರೀತಿ ಅನ್ನೋದು ಮನ್ಸಿಗೆ ಸಂಬಂಧಿಸಿರೋದು. ಮನ್ಸಲ್ಲಿ ಪ್ರೀತಿ ಇಲ್ದೆ ಏನೇ ತಂದ್ರೂ ಅನಗತ್ಯನೇ. ಅದು ನಿಜನೇ. ವಸಂತ, ಲಾವಣ್ಯ, ಅಮ್ಮ, ಎಲ್ಲ ಬೇಗ ಹಾಲ್ಗೆ ಬನ್ನಿ. ಹಾಮ ಬಂದೆ. ಯಾಕೆ ಕರಿತಿದ್ಯಾ ವೇದ? ಹೇಳ್ತೀನಿರ್ರಿ. ಎಲ್ಲಿದ್ದೀರಾ? ಬೇಗ ಬನ್ನಿ. ಈ ಟೈಮಲ್ಲಿ ಯಾಕೆ ಕರೆದ್ರಿ ಅತ್ತೆ? ಏನಾದ್ರೂ ಕ್ಲಾಸಾ? ಸ್ವಲ್ಪ ಸುಮ್ಮನೆ ಇರ್ರಿ. ನೀನ್ ಹೇಳಮ್ಮ. ನಾಳೆ ವರಮಹಾಲಕ್ಷ್ಮಿ ವ್ರತ ಮಾಡೋದಕ್ಕೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ. ಬೇಗ ಹೋಗಿ ರೆಡಿಯಾಗಿ ಬನ್ನಿ. ಅದಕ್ಕೋಸ್ಕರ ಎಲ್ಲೋ ಇರೋ ದೇವಸ್ಥಾನದವರೆಗೂ ಯಾಕತ್ತೆ? ಆರಾಮಾಗಿ ಮನಲ್ಲೇ ಮಾಡಿದ್ರೆ ಸರಿ ಹೋಗುತ್ತಲ್ವಾ? ಲಾವಣ್ಯ ಹೇಳಿದ್ದು ನಿಜನೇ ಅಲ್ವೇನಮ್ಮ? ನನಗೂ ಕೂಡ ಹಾಗೆ ಅನ್ನಿಸ್ತಿದೆ. ನಂದು ಸೇಮ್ ಫೀಲಿಂಗ್. ಎಲ್ಲರೂ ಸೇರಿ ಸಿನಿಮಾಗೆ, ಪಿಕ್ನಿಕ್ಗೆ ಅಂತ ಪ್ಲಾನ್ ಮಾಡ್ತೀರಾ. ದೇವಸ್ಥಾನಕ್ಕೆ ಅಂದ್ರೆ ಯಾಕೆ ಹಿಂದೆಟ್ ಹಾಕ್ತೀರಾ? ಅಷ್ಟು ದೂರ ಬೇಡ ಅಮ್ಮಮ್ಮ, ಮನೆಯಲ್ಲೇ ಮಾಡೋಣ. ಕೇಳಿಸ್ಕೋತಾ ಇದ್ದೀನಿ ಅಂತ ಎಲ್ರೂ ಸಲಹೆ ಕೊಡ್ಬೇಡಿ. ಮದ್ವೆ ಆಗಿರೋ ಹೆಣ್ಮಕ್ಳ ಹತ್ರ ಸಾಮೂಹಿಕ ವ್ರತ ಮಾಡಿಸ್ತೀನಿ ಅಂತ ಲಕ್ಷ್ಮೀದೇವಿ ಅಮ್ಮನವ್ರಿಗೆ ಹರಕೆ ಹೊತ್ಕೊಂಡಿದ್ದೆ. ಪುರೋಹಿತರ ಹತ್ರ ಏರ್ಪಾಡು ಮಾಡ್ಕೊಳ್ಳಿ ಅಂತಾನೂ ಹೇಳಿದ್ದೀನಿ. ಹೊರಗಡೆಯವ್ರನ್ನ ಸೇರಿಸ್ಕೊಂಡು ಸಾಮೂಹಿಕ ವ್ರತ ಅಂತಿದ್ಯಾ? ಪ್ರತ್ಯೇಕವಾದದ್ದು ಏನಾದ್ರೂ ಹರಕೆ ಇದೆಯೇನಮ್ಮ? ಇದೆ. ಏನಮ್ಮ ಅದು? ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬರೋ ವರ್ಷ ವರಲಕ್ಷ್ಮಿ ವ್ರತದ ದಿನ ಶ್ರೀಕರ್ ಮತ್ತವನ್ ಹೆಂಡತಿ ಜೊತೆ ನಾವೆಲ್ಲ ನಮ್ ಕುಟುಂಬದ ಆಚಾರನ ಉಳಿಸೋ ಅಂತ ಸೊಸೆ ಜೊತೆ ಈ ವ್ರತ ಮಾಡ್ಬೇಕು ಅಂತ ಹರಕೆ ಮಾಡ್ಕೊಂಡಿದ್ದೀನಿ.